ಸ್ನೇಹಿತರೆ, ಕೆಲವು ದಿನಗಳ ಹಿಂದೆ ಈ ಘಟನೆ ಇಡೀ ದೇಶದಾದ್ಯಂತಹ ಸದ್ದು ಮಾಡಿತ್ತು. ಕೇವಲ ಒಂದು ಬಾಲಕಿ, 16 ವರ್ಷದ ಯುವತಿ. ಸೊ ಆ ಪಾಪ, ಆ ಹುಡುಗಿಯ ಮೇಲೆ ಅದೆಷ್ಟೋ ಜನ ಕಾಮುಕರು ಲಾಡ್ಜ್ಗಳಲ್ಲಿ, ಹೋಟೆಲ್ಗಳಲ್ಲಿ ಆಕೆಯನ್ನ ಹೇಗೆ ಬೇಕೋ ಹಾಗೆ ಬಳಸ್ಕೊಂಡ್ರು. ಸೊ ಇದ್ರ ಬಗ್ಗೆ ನಾನು ಈಗಾಗಲೇ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಈಗ ಆ ಬಾಲಕಿ ಆಸ್ಪತ್ರೆಯಲ್ಲಿ ನರಳಿ ನರಳಿ ಸಾವನ್ನಪ್ಪಿದ್ದಾಳೆ ಎನ್ನುವಂತಹ ಮಾಹಿತಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಹಾಗಾದ್ರೆ ಆ ಹುಡುಗಿ ನಿಜಕ್ಕೂ ಕೂಡ ಸಾವನ್ನಪ್ಪಿದ್ಳ? ಪೊಲೀಸರು ಈಗ ಸದ್ಯಕ್ಕೆ ಯಾವ ಕಾರ್ಯಾಚರಣೆ ಮಾಡ್ತಿದ್ದಾರೆ? ಸೊ ಆ ಎಲ್ಲ ಆರೋಪಿಗಳು ಸಿಕ್ಕಿದ್ರ? ಸುಮಾರು 30ರಿಂದ 32 ಜನ ಆಕೆಯ ಮೇಲೆ ಮನ ಬಂದಂತೆ ಎಗರಿ ಬಿಟ್ಟಿದ್ದಾರೆ. ಹೋಟೆಲ್ಗಳಲ್ಲಿ, ಲಾಡ್ಜ್ಗಳಲ್ಲಿ ತಮಗೆ ಹೇಗೆ ಬೇಕೋ ಹಾಗೆ ಬಳಸ್ಕೊಂಡಿದ್ದಾರೆ. ಸೊ ಹಾಗಾದ್ರೆ ಸ್ನೇಹಿತರೆ, ಇದಕ್ಕೆ ಕೊನೆ ಆಗಿದೆಯಾ ಅಥವಾ ಇಲ್ವಾ? ಪಾಪ ಆ ಹೆಣ್ಣು ಮಗಳಿಗೆ ಏನು ತೊಂದರೆಯನ್ನ ಈಗ ಅನುಭವಿಸ್ತಾ ಇದ್ದಾಳೆ ಅಥವಾ ಮೃತಪಟ್ಟಳ? ಅದರೆಲ್ಲದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಿಮ್ ಮುಂದೆ ಇಡ್ತಾ ಹೋಗ್ತೀನಿ. ಸಾಧ್ಯವಾದ್ರೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಒಂದ್ ಸ್ವಲ್ಪ ಇಂಪಾರ್ಟೆಂಟ್ ಮಾಹಿತಿ ಅಂತಾನೆ ಹೇಳಬಹುದು. ಹೆಣ್ಣು ಮಕ್ಕಳು ಗಮನ ಬೇಕಾದಂತಹ ಮಾಹಿತಿ, ಅಥವಾ ತಂದೆ ತಾಯಿಯರಿದ್ರೆ, ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ರೆ, ಸೊ ನೀವು ಕೂಡ ಈ ವಿಷಯವನ್ನ ತಿಳ್ಕೊಳ್ಳೇಬೇಕು. ಸ್ನೇಹಿತರೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶ್ರೀ ಗಂಗಾನಗರದ ಸಂತ್ರಸ್ತೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿ ಆಗದೆ ಮೃತಪಟ್ಟಿದ್ದಾಳೆ ಎನ್ನುವಂತಹ ಮಾಹಿತಿ ಸೋಷಿಯಲ್ ಮೀಡಿಯಾಗಳಲ್ಲಿ, ಅಂದ್ರೆ ಇನ್ಸ್ಟಾಗ್ರಾಮ್ ಆಗಿರ್ಲಿ, ಟ್ವಿಟರ್ ಆಗಿರ್ಲಿ, ವಾಟ್ಸಪ್ ಆಗಿರ್ಲಿ, ಹೀಗೆ ನಾನಾ ರೀತಿಯ ಸೋಷಿಯಲ್ ಮೀಡಿಯಾಗಳಲ್ಲಿ ಮಾಹಿತಿ ಹರಿದಾಡ್ತಾ ಇದೆ. ಸೊ ಹೀಗಾಗಿ ಆಕೆಯ ಶವವನ್ನ ಪೊಲೀಸರು ಸಾಗಿಸ್ತಾ ಇದ್ದಾರೆ ಎನ್ನುವಂತಹ ರೀತಿಯಲ್ಲಿ ಹೇಳಿಕೆಗಳು ಕೇಳಿ ಬರ್ತಾ ಇತ್ತು. ಸೊ ಮೊದಲಿಗೆ ಇದರ ಬಗ್ಗೆ ಕ್ಲಾರಿಫಿಕೇಶನ್ ನಿಮಗೆ ಕೊಟ್ಬಿಡ್ತೀನಿ. ಸೊ ನೀವು ಕೂಡ ತಪ್ಪಾಗಿ ಅರ್ಥ ಮಾಡ್ಕೊಳ್ಬೇಡಿ. ಆಕೆ ಮೃತಪಟ್ಟಿಲ್ಲ, ಚಿಕಿತ್ಸೆ ಫಲಕಾರಿ ಆಗಿದೆ. ಆಕೆ ಈಗ ಆರಾಮಾಗಿ ಕ್ಷೇಮವಾಗಿ ಇದ್ದಾಳೆ. ಇನ್ನು ಮನಸ್ಸಿಗೆ ಆದಂತಹ ಗಾಯ ಇನ್ನೂ ಕೂಡ ಬರುತ್ತಿಲ್ಲ. ಸೊ ಅದರ ಬಗ್ಗೆ ಒಂದಿಷ್ಟು ನರಳುತ್ತಾ ಇದ್ದಾಳಂತೆ. ಸೊ ಪಾಪ ಅದೆಷ್ಟೋ ಟಾರ್ಚರ್ ಆಗಿರತ್ತೆ, ಅದೆಷ್ಟೋ ತೊಂದರೆಯನ್ನ ಅನುಭವಿಸಿರತ್ತೆ ಆ ಪಾಪ ಹುಡುಗಿ. 30ರಿಂದ 32 ಜನ ಅಂದ್ರೆ ನೀವೇ ತಿಳ್ಕೊಳ್ಬಹುದು. ಕೇವಲ 4-5 ದಿನಗಳಲ್ಲಿ ಅಷ್ಟೆಲ್ಲ ಜನರು ತಮ್ಮ ಮನಕ್ಕೆ ಬಂದಂತೆ ಯಾವ ಬೇಕಾದ್ರೂ ಹೋಟೆಲ್ಗಳಲ್ಲಿ ಬಳಸ್ಕೊಳ್ಳೋದು, ಮತ್ತೆ ಅಲ್ಲಿಂದ ಬೇರೆ ಹೋಟೆಲ್ಗೆ ಶಿಫ್ಟ್ ಮಾಡೋದು, ಅಲ್ಲಿಗೂ ಕೂಡ ತಮ್ಮ ಮನಕ್ಕೆ ಬಂದಂತೆ ಒಂದು ಬಳಸ್ಕೊಳ್ಳೋದು, ಯಾರು ಬೇಕಾ ಅವ್ರು ಬಳಸ್ಕೊಳ್ಳೋದು, ಇದೆಲ್ಲವೂ ಕೂಡ ನಡೀತಾ ಇತ್ತು. ಸೊ ಫೈನಲಿ ಇದೆಲ್ಲವೂ ಕೂಡ ಸಿಕ್ಕಿರೋದು ಹೇಗಪ್ಪ ಅಂದ್ರೆ, ಪ್ರಾರಂಭದಲ್ಲಿ ಆಕೆ ಶಾಲೆಯಿಂದ ಮನೆಗೆ ಹೋಗ್ತಾ ಇದ್ಳಂತೆ. ಆ ಸಂದರ್ಭದಲ್ಲಿ ರಿಕ್ಷಾ ಹತ್ಕೊಂಡು ಮನೆಗೆ ಹೋಗ್ತಾ ಇದ್ಳು. ರಿಕ್ಷಾದವನು ಮನೆಗೆ ಬಿಡುವ ಹಾಗೆ ನಂಬಿಸಿ ಆಕೆಯನ್ನ ಅಪಹರಿಸ್ಕೊಂಡು ಹೋಗಿ ಹೋಟೆಲ್ ಒಂದರಲ್ಲಿ ಮಾರಾಟ ಮಾಡ್ಬಿಡ್ತಾನೆ. ಹಣದ ದಾಹಕ್ಕಾಗಿ ಆಕೆಯನ್ನ ಮಾರಾಟ ಮಾಡಿಬಿಟ್ಟಾಗ ಪಾಪ ಆಕೆಗೆ ಏನ್ ಗೊತ್ತಾಗ್ಬಿಡ್ತು. ಸೊ 16 ವರ್ಷದ ಹುಡುಗಿ. ಸೊ ಆಕೆಯನ್ನ ಹೋಟೆಲ್ ಮಾಲೀಕರು ಖರೀದಿ ಮಾಡ್ತಾರೆ. ಸೊ ಯಾರು ಬೇಕೋ ಅವರು ಮನ ಬಂದಂತೆ ಆಕೆಯ ಮೇಲೆ ಎಗರಿ ಅದರಿಂದ ದುಡ್ಡನ್ನ ಸಂಪಾದಿಸುವುದು. ಅಲ್ಲೇ ಹೋಟೆಲ್ ಮಾಲೀಕರು, ಹೋಟೆಲ್ ಸಿಬ್ಬಂದಿಗಳು, ಹೊರಗಿನ ಜನರು ಎಲ್ಲರೂ ಕೂಡ ತಮಗೆ ಮನ ಬಂದಂತೆ ಆಕೆಯನ್ನ ಬಳಸ್ಕೊಂಡ್ರು. ಮಾನಸಿಕವಾಗಿ, ದೈಹಿಕವಾಗಿ ಹಿಂಸೆಯನ್ನ ಕೊಟ್ರು. ಆ ಹೋಟೆಲ್ನಿಂದ ಮತ್ತೊಂದು ಹೋಟೆಲ್ಗೆ ಆಕೆಯನ್ನ ಕರೆದೊಯ್ಯುವುದು, ಅಲ್ಲಿಗೂ ಕೂಡ ತಮಗೆ ಮನ ಬಂದಂತೆ ಯಾರು ಬೇಕಾದ್ರೂ ಅವರು ಬಳಸ್ಕೊಳ್ಳೋದು. ಹೀಗೆ 4-5 ದಿನಗಳ ಕಾಲ ನಡೀತಾ ಇತ್ತು. ಪೊಲೀಸರಿಗೂ ಈ ಕಂಪ್ಲೇಂಟ್ ಸಿಕ್ಕ ತಕ್ಷಣ ಅವರ ಗಮನಕ್ಕೆ ಬಂದಿದ್ದು ಆಕೆಯ ಕೊನೆಯ CCTV ಫೋಟೋಸ್ಗಳು. ಆಕೆ ರಿಕ್ಷಾನಲ್ಲಿ ಹೋಗ್ತಕ್ಕಂಥದ್ದು ಪೊಲೀಸರ ಗಮನಕ್ಕೆ ಬಂದಿದೆ. ಆ ಸಂದರ್ಭದಲ್ಲಿ ಆ ರಿಕ್ಷಾ ಚಾಲಕನನ್ನ ಹಿಡಿತಾರೆ. ಆತ ಎಲ್ಲಿಯವನು, ಆತನ ಹೆಸರು ಏನು, ಆತನನ್ನ ಹಿಡಿದ ತಕ್ಷಣ ಪೊಲೀಸ್ ಅವರು ತಮ್ಮದೇ ಆದಂತಹ ಭಾಷೆಯಲ್ಲಿ ವಿಚಾರಣೆ ಮಾಡಿದಾಗ ಆತ ಬಾಯ್ ಬಿಡ್ತಾನೆ ನೋಡಿ. ಇಲ್ಲಿ ಈ ಹೋಟೆಲ್‌ನಲ್ಲಿ ನಾನು ಆಕೆಯನ್ನ ಮಾರಾಟ ಮಾಡಿದೆ ಹಣದ ದಾಹಕ್ಕಾಗಿ. ಹಾಗೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಾಗ ಆ ಹೋಟೆಲ್‌ಗಳಿಗೆ ಹೋಗ್ತಾರೆ. ಯಾವ ಯಾವ ಹೋಟೆಲ್‌ಗಳಿದ್ವೋ ಆ ಎಲ್ಲ ಹೋಟೆಲ್‌ಗಳಲ್ಲಿ ಹೋಗಿ, ಸೊ ಆಕೆ ಹುಡುಗಿಯು ಕೂಡ ಸಿಗ್ತಾಳೆ. ಯಾವುದೇ ರೀತಿ ಜೀವಕ್ಕೆ ಅಪಾಯ ಆಗಿರೋದಿಲ್ಲ. ಆದ್ರೆ ಮಾನಸಿಕವಾಗಿ ಪೂರ್ತಿಯಾಗಿ ಹಿಂಸೆ ಆಗ್ಬಿಟ್ಟಿರುತ್ತೆ. ಪಾಪ ಬಹಳ ತೊಂದರೆಯನ್ನ ಅನುಭವಿಸಿದ್ಳು. ಸೊ ಆಕೆಯನ್ನ ಆಸ್ಪತ್ರೆಗೆ ತಕ್ಷಣವೇ ದಾಖಲೆ ಮಾಡಲಾಗತ್ತೆ. ಅಲ್ಲಿ ಯಾರ್ಯಾರು ಆಕೆಯನ್ನ ಅತ್ಯಾಚಾರಕ್ಕಾಗಿ ಬಳಸ್ಕೊಂಡಿದ್ರೋ, ತಮ್ಮ ಮನ ಬಂದಂತೆ ಎಗರಿ ಬಿಟ್ಟಿದ್ರೋ ಅವರೆಲ್ಲರನ್ನು ಕೂಡ ಪೊಲೀಸರು ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಕೆಲವೊಂದಿಷ್ಟು 1ರಿಂದ 2 ಜನ ಮಾತ್ರ
ಅವರು ಪರಾರಿಯಾಗಿದ್ದಾರೆ, ತಲೆಮರೆಸ್ಕೊಂಡಿದ್ದಾರೆ. ಅವರನ್ನು ಕೂಡ ಈಗ ಪೊಲೀಸರು ಶೋಧನೆ ಮಾಡ್ತಿದ್ದಾರೆ. ಅವರು ಕೂಡ ಸಿಕ್ಕ ತಕ್ಷಣ ಅವ್ರಿಗೂ ಕೂಡ ತಕ್ಕ ಶಿಕ್ಷೆ ಆಗೇ ಆಗತ್ತೆ. ಸದ್ಯಕ್ಕೆ ಅವರೆಲ್ಲರಿಗೂ ಕೂಡ ಶಿಕ್ಷೆಯನ್ನ ಕೊಡುವಂತದ್ದು ಪೊಲೀಸರು ಮಾಡ್ತಿದ್ದಾರೆ. ಮತ್ತು ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ಈಗ ಆ ಹುಡುಗಿ ಮೃತಪಟ್ಟಿದ್ದಾಳೆ. ಮಾನಸಿಕವಾಗಿ ಬಹಳ ಹಿಂಸೆ ಆಗಿತ್ತು, ಜೊತೆಗೆ ದೈಹಿಕವಾಗಿ ಬಹಳಷ್ಟು ಬಳಸ್ಕೊಂಡಿದ್ರು, ಹಾಗೆ ಹೀಗೆ ಅನ್ನುವಂತಹ ಮಾಹಿತಿಗಳು ಹರಿದಾಡ್ತಾ ಇದ್ವು. ಆದ್ರೆ ಅದು ಸುಳ್ಳು ಸುದ್ದಿ. ಅದನ್ನ ಅಲ್ಲಿರ್ತಕ್ಕಂತಹ ಶ್ರೀನಗರದ ಪೊಲೀಸ್ ಅಧಿಕಾರಿಗಳೇ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಟಿರ್ತಕ್ಕಂಥದ್ದು. ಆಕೆ ಬದುಕಿದ್ದಾಳೆ, ಯಾವುದೇ ಜೀವದ ಅಪಾಯವಿಲ್ಲ ಅನ್ನುವಂತಹ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸ್ನೇಹಿತರೆ, ಹಾಗಾಗಿ ನಿಮ್ಮ ಮನೆಯಲ್ಲೂ ಕೂಡ ಹೆಣ್ಣು ಮಕ್ಕಳಿರ್ತಾರೆ. ಶಾಲೆಗಳಿಗೋ ಅಥವಾ ಕಾಲೇಜ್ಗಳಿಗೋ ಒಬ್ಬೊಬ್ಬರೇ ಹೋಗಿ ಬರ್ತಿರ್ತಾರೆ. ಒಂದಿಷ್ಟು ಗಮನವನ್ನ ಹರಿಸಿ, ನೀವೇ ಫ್ರೀ ಆಗಿದ್ರೆ ನೀವೇ ಖುದ್ದಾಗಿ ಶಾಲೆಗೆ ಮತ್ತು ಮನೆಗೆ ಕರೆದೊಯ್ಯುವಂತಹ ಕೆಲಸ ಮಾಡಿ. ಯಾರು ಅಪ್ರಾಪ್ತರ ಜೊತೆಗೆ ಅವರನ್ನ ಕಳುಹಿಸಿಕೊಡುವಂತಹ ಕೆಲಸ ಮಾಡಬೇಡಿ. ಈಗ ಆಗಿರುವಂತಹ ಘಟನೆಯು ಕೂಡ ಉದಾಹರಣೆ ನೋಡಿ. ಸೊ ಪೋಷಕರು ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ರೆ ನಿಮಗೆ ನಾನು ಹೇಳ್ತಾ ಇರುವಂತದ್ದು, ಸ್ವಲ್ಪ ಮನೆಯಲ್ಲಿರ್ತಕ್ಕಂತಹ ಹೆಣ್ಣು ಮಕ್ಕಳನ್ನ ಕಳುಹಿಸುವಾಗ ಯಾರ ಜೊತೆಗೆ ಕಳಿಸ್ತಾ ಇದ್ದೀರಿ ಅದೆಲ್ಲವೂ ಕೂಡ ಒಂದ್ ಸ್ವಲ್ಪ ಗಮನ ಹರಿಸಿ. ಮತ್ತು ಹೆಣ್ಣು ಮಕ್ಕಳು ಈಗ ಯಾರನ್ನೋ ನಂಬಿಬಿಟ್ಟು ಅವರ ಜೊತೆಗೆ ಹೋಗ್ಬಿಟ್ರೆ ನಿಮ್ಮ ಜೀವನ ಆ ಖಂಡಿತವಾಗ್ಲೂ ನಾಶ ಮಾಡುವಂತವ್ರು ಕೂಡ ಇರ್ತಾರೆ. ಅದಕ್ಕಾಗಿ ನೀವು ಕೂಡ ಖುದ್ದಾಗಿ ಎಚ್ಚರಿರ್ಬೇಕು. ಹೆಣ್ಣು ಮಕ್ಕಳು ಶಾಲಾ ಕಾಲೇಜುಗಳಿಗೆ ಹೋಗ್ತಕ್ಕಂಥವ್ರು ವಿಡಿಯೋನ ನೋಡ್ತಾ ಇದ್ರೆ, ಸೊ ನಿಮ್ಮ ಸೇಫ್ಟಿಯಲ್ಲಿ ನೀವು ಕೂಡ ಇರ್ಬೇಕಾಗತ್ತೆ. ಒಂದ್ ಸ್ವಲ್ಪ ಎಚ್ಚರಿಕೆಯಿಂದ ಯಾರು ನಿಮ್ಮ ಆಸುಪಾಸಿನಲ್ಲಿ ಡೌಟ್ ಬರುವಂತವರಿದ್ದಾರೋ ಅದನ್ನೆಲ್ಲದರೂ ಕೂಡ ಗಮನಿಸ್ತಾ ಇರಬೇಕು. ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಬೇಕು. ಯಾಕಂದ್ರೆ ಶಾಲಾ ಕಾಲೇಜುಗಳಿಂದ ಮನೆಗಳು ದೂರ ಇರ್ತಾವೆ. ಹಳ್ಳಿಗಳಿಂದ ಶಾಲೆ ಸಿಟಿಗಳಿಗೆ ಬಂದು ಶಾಲಾ ಕಾಲೇಜುಗಳಿಗೆ ಹೋಗಿ ಬರೋದ್ ಮಾಡ್ತಾ ಇರ್ತೀರಿ. ಅಂತಹ ಸನ್ನಿವೇಶದಲ್ಲಿ ಈ ರೀತಿ ಘಟನೆ ಆಗಬಹುದಾದಂತಹ ಸಾಧ್ಯತೆ ಇರುತ್ತೆ. ಅದನ್ನ ತಡಿಲಿಕ್ಕೆ ನಿಮ್ಮಿಂದನೂ ಕೂಡ ಆಗತ್ತೆ. ನೀವು ಗಟ್ಟಿ ಮುಟ್ಟಾಗಬೇಕಷ್ಟೇ, ಮತ್ತೇನಿಲ್ಲ. ಸೊ ನಿಮ್ಮ ಒಂದು ಪ್ರೊಟೆಕ್ಷನ್ ಅನ್ನ ನೀವೇ ಖುದ್ದಾಗಿ ಮಾಡ್ಕೊಳ್ಬೇಕು. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಅದಕ್ಕೆ ನಾನು ಈ ವಿಷಯವನ್ನ ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ. ಸ್ನೇಹಿತರೆ, ಈ ವಿಷಯದ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಅನ್ನುವಂಥದ್ದನ್ನ ಕಮೆಂಟ್ ಮಾಡಿ. ಸದ್ಯಕ್ಕೆ ಅಲ್ಲಿರ್ತಕ್ಕಂತಹ ಎಲ್ಲ ಜನರು ಅವರನ್ನ ನಮ್ಮ ಕೈಗೆ ಕೊಡಿ, ನಾವು ತಕ್ಕ ಶಿಕ್ಷೆಯನ್ನ ಕೊಡ್ತೀವಿ ಅಂತ ಹೋರಾಟವನ್ನ ಮಾಡ್ತಿದ್ದಾರೆ. ಸೊ ಇದರ ಪರವಾಗಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.